ಹಾಯ್ ಎಲ್ರಿಗೂ ನಮಸ್ಕಾರ. ಚಂದನ ಸ್ಮೃತಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಶೇಷ ವಿಡಿಯೋ ನಮ್ಮ ಪ್ರೀತಿಯ ಮುದ್ದಿನ ಜಾನಕಮ್ಮ ಅವ್ರದ್ದು. ಎಲ್ರಿಗೂ ಕೂಡ ಬಹಳ ಇಷ್ಟವಾದ ಒಂದು ಅಮ್ಮ ಅಲ್ವ ಜಾನಕಮ್ಮ ಅಂದರೆ. ಅವರಲ್ಲಿ ಅವರ ಹಾಡುಗಳು, ಅವರ ಒಂದು ವಿಶೇಷ ಗುಣಗಳು ಎಲ್ಲೋ ಕಾರಣ ಆಗಿರ್ಬೋದು. ನೋಡಿ, ಈ ಸೆಕೆಂಡು, ಗಂಟೆ, ವರ್ಷ ಹೇಗೆ ಓಡಿ ಓಡಿ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಮೊನ್ನೆ ನಮ್ಮ ಜಾನಕಮ್ಮ ಅವರು ಹಾಡ್ತಾಯಿದ್ರು, ಅನಂತರ ಅವರು ನಿವೃತ್ತಿ ತಗೊಂಡ್ರು. ಅಲ್ಲಿ ಇಲ್ಲಿ ವೀಡಿಯೋದಲ್ಲೆಲ್ಲ ನಮಗೆ ಕಾಣಲಿಕ್ಕೆ ಸಿಗ್ತಾಯಿದ್ರು. ಆಗೆಲ್ಲ ನಾನೊಂದೊಂದು ಕಮೆಂಟ್ ಕೂಡ ಮಾಡ್ತಾಯಿದ್ದೆ. ಅದು ಅವರು ಓದಿಲ್ಲ ಅಂದ್ರೂ ಅದನ್ನು ಯಾರು ಪೋಸ್ಟ್ ಮಾಡ್ತಾರೆ, ಅವರು ಓದಿ ಇರ್ತಾರೆ ಖಂಡಿತವಾಗಿ. ಆದರೆ ಇವತ್ತು ಜಾನಕಮ್ಮ ನಮ್ಮ ಬಳಿ ಇಲ್ಲ. ಅವರು ನಮ್ಮ ನಾವಿರೋ ಈ ಭೂಮಿ ಮೇಲೆ ಜಾನಕಮ್ಮ ಇಲ್ಲ. ಕಾರಣ, ಅವರಿಗೆ ತುಂಬ ಜೀವನ ಅವರು ನಡೆಸಿದ್ದಾರೆ. 88ನೇ ವಯಸ್ಸಲ್ಲೇ ಅವರು ಕಾಲವಾದ್ರೂ ತುಂಬಿದ ಜೀವನ ನಡೆಸಿದ್ದು. ಆದರೆ ಇಷ್ಟು ಬೇಗ ಜೀವನ ಮುಗಿದಿದ್ದು ಅಂದರೆ ಅಷ್ಟು ಬೇಗ ಸಮಯ ಓಡ್ತಾಯಿದೆ. ಕೊನೆಯಲ್ಲಿ ಅವರ ಜೀವನ ಬಹಳ ಅವರು ವಿಚಲಿತರಾಗಿ ಬದುಕೇ ಸಾಕಪ್ಪ, ನನ್ನನ್ನು ಕರ್ಕೊಂಡು ಹೋಗು ಕೃಷ್ಣ ಅನ್ನುವ ಮಟ್ಟಿಗೆ ಅವರ ಜೀವನ ಆಗಿತ್ತು. ಕಾರಣ, ಅವರ ಮಗನ ವಿಯೋಗ ಇದಲ್ವ, ಅದು ಯಾವ ತಾಯಿಗೂ ಸಹಿಸ್ಲಿಕ್ಕಾಗಲ್ಲ. ಹಾಗೆ ನಮ್ಮ ಜಾನಕಮ್ಮ ಅವ್ರಿಗೆ ಕೂಡ ಹಾಗೆ ಆ ಮಗನ ವಿಯೋಗ ಅವರಿಗೆ ತಡಿಲಿಕ್ಕಾಗಿಲ್ಲ. ಅವರು ಮಗು ಚಿಕ್ಕದಿರುವಾಗಲೇ ಎಲ್ಲೆಲ್ಲಿ ರೆಕಾರ್ಡ್ ಇರುವಾಗಲೂ ಆ ಮಗುನ ಎತ್ಕೊಂಡು ಹೋಗಿಯೇ ಅವರು ರೆಕಾರ್ಡ್ ಮಾಡ್ತಾ ಇದ್ದಿದ್ದು. ಆಮೇಲೆ ಅವರ ಪತಿಯ ಸಪೋರ್ಟು ತುಂಬಾ ಇತ್ತು. ಆದರೆ ಒಂದು ಮಗು ಸಾಕು ಅಂತ ಅವರು ಅವತ್ತು ನಿರ್ಧಾರ ಮಾಡಿದ್ದೆ ಈ ಗಾಯನದಿಂದಾಗಿ. ಅವರಿಗೆ ಅಂತಹ ಅವಕಾಶಗಳಿತ್ತು. ಆದರೆ ಅವತ್ತು ಅವಕಾಶಗಳು ಮಾತ್ರ ಇದ್ದಿದ್ದು. ಅವಕಾಶ ಇತ್ತು, ಹೆಸರು ಇತ್ತು, ಎಲ್ಲವೂ ಇತ್ತು. ಆದರೆ ಅದಕ್ಕೆ ತಕ್ಕದಾದ ಸಂಭಾವನೆ ಖಂಡಿತವಾಗಿ ಸಿಗಲೇ ಇಲ್ಲ. ಕೊನೆ ದಿನಗಳಲ್ಲಿ ಅವರಿಗೆ ನೆಮ್ಮದಿ ಅರಸಿ ಬಂದಿದ್ದವರು ಸಾಂಸ್ಕೃತಿಕ ನಗರಿ ಮೈಸೂರಿಗೆ. ಆದರೆ ತಮ್ಮನ್ನೆಲ್ಲ ಬೇಕು ಬೇಡ ಎಲ್ಲವನ್ನು ನೋಡಿಕೊಂಡಿದ್ದು ನವೀನ್ ಯಾರಂದರೆ ಚಿಕ್ಕ ವಯಸ್ಸಲ್ಲಿ ಅವರು ಬಹಳ ದೊಡ್ಡ ಅಭಿಮಾನಿ. ಯಾಕೆ ನಿಮ್ಮಂತಹ ಅಭಿಮಾನಿ ಅಲ್ಲ, ಅವರು ವಿಶೇಷ ಅಭಿಮಾನಿ. 13 ವರ್ಷದಲ್ಲೇ ಅವರು ಮನೆ ಬಿಟ್ಟು ಬಂದವರಂತೆ ನಮ್ಮ ಜಾನಕಮ್ಮವನ್ನು ನೋಡಬೇಕು. ಆಮೇಲೆ ಜಾನಕಮ್ಮನ ನೋಡಲಿಕ್ಕೆ ಅವ್ರು ತುಂಬ ಕಷ್ಟಪಟ್ಟರು. ಅನಂತರ ನೋಡಿದ ಮೇಲೆ ಜಾನಕಮ್ಮನವರು ಕೂಡ ಅವರಿಗೆ ಬಹಳಷ್ಟು ಪ್ರೀತಿ ಕೊಟ್ಟರು, ಸಲುಗೆ ಕೊಟ್ಟರು, ತಮ್ಮ ಸ್ವಂತ ಮಗನಂತೆ ನೋಡಿದರು. ಅವರ ಮೇಲೆ ನಂಬಿಕೆ ಕೂಡ ಹುಟ್ಟಿತ್ತು. ಆದರೆ 13 ವಯಸ್ಸಿಂದ ಇವತ್ತಿನ ತನಕ ಅವರು ಜಾನಕಮ್ಮನ ಹೇಗೆ ನೋಡಿಕೊಂಡಂದರೆ, ಅವರು ನೋಡಿಕೊಂಡಿದ್ದಕ್ಕೆ ಯಾವುದೇ ಸಂಭಾವನೆ ಪಡೆದಿಲ್ಲ, ಯಾವುದೇ ಆಸೆ ಇಟ್ಟಿಲ್ಲ. ಆದರೆ ಇವತ್ತೆಲ್ಲ ಮೀಡಿಯಾದಲ್ಲೆಲ್ಲ ಬರ್ತಾಯಿದೆ, ಕೋಟಿಗಟ್ಟಲೆ ಆಸ್ತಿ ನವೀನ್ ಮೇಲೆ ಬರ್ದಿರಲ್ಲ, ಸುಳ್ಳು. ಏನಾದರೂ ವಿಲ್ಲು ಬರ್ದಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಕೋಟಿಗಟ್ಟಲೆ ನಮ್ಮ ಜಾನಕಮ್ಮ ಖಂಡಿತವಾಗಿ ಸಂಪಾದನೆ ಮಾಡಿಲ್ಲ. ಇತ್ತೀಚೆಗೆ ಅವರ ಮಗನಿಗೆ ಆರ್ಥಿಕವಾದ ಕಷ್ಟಕ್ಕೆ ಕೂಡ ಅವರು ಸಂಗೀತ ಸಂಜೆಯನ್ನು ಕೂಡ ಏರ್ಪಡಿಸಿದರು. ಅದಕ್ಕೆ ನಮ್ಮ ಚಿತ್ರ ಅವರ ಡೇಟ್ ಸಿಕ್ಕಿಲ್ಲ ಅಂತ ಅದು ಮುಂದೂಡಿಕೆ ಆಯಿತು. ಅಷ್ಟರೊಳಗಡೆ ಮಗ ತೀರಿ ಹೋದ ನೋವಲ್ಲೇ ಅವರು ಜಾನಕಮ್ಮ ಕೂಡ ತೀರಿ ಹೋದರು. ಎಲ್ಲರೂ ಹೇಳಿದಾಗ ಏನಾದರೂ ಜಾನಕಮ್ಮ ವಿಲ್ ನವೀನ್ ಮೇಲೆ ಬರೆದಿದ್ರೂ ಅದು ಅವರ ನಿಸ್ವಾರ್ಥ ಸೇವೆಗೆ ಒಲಿದ ಆಸ್ತಿ. ಅವರು ಯಾವುದಕ್ಕೂ ಆಸೆ ಪಟ್ಟಿಲ್ಲ. ಅವರಿಗೆ ಜಾನಕಮ್ಮನ ಮೇಲೆ ದೇವರ ಮೇಲೆ ಇರುವಂತಹ ಅಭಿಮಾನಿಗೆ ನಾವೆಲ್ಲರೂ ಕೂಡ ಅಭಿಮಾನ. ನಮಗೆ ಅಭಿಮಾನ ಇದ್ರೂ ಅವರನ್ನು ಹುಡ್ಕೊಂಡು ಹೋಗಿ ಆ ಥರ ಮಾಡಲಿಕ್ಕಾಗಲ್ಲ. ಅದು ವಿಶೇಷ ಅಭಿಮಾನ ಅಂತಲೇ ಹೇಳ್ಬೋದು. ಅಂಥ ಜಾನಕಮ್ಮ ಅವರನ್ನು ನಾವೆಲ್ಲ ಇವತ್ತು ಕಳ್ಕೊಂಡಿದ್ದಾರೆ. ಅದು ದುಃಖದ ಸಂಗತಿ. ಅಂದರೆ ಒಂದಷ್ಟು ಜನಗಳು ಬಂದರು ಅವರನ್ನು ನೋಡಲಿಕ್ಕೆ. ನಮ್ಮ ಕಲಾವಿದರನ್ನು ಬಿಟ್ಟು ನಮ್ಮ ಅಭಿಮಾನಿಗಳೇ ಜಾಸ್ತಿ ಇದ್ದಿದ್ದು. ಆದರೆ ಕಲಾವಿದರಲ್ಲಿ ಜಾಸ್ತಿ ಸೇರಲಿಲ್ಲ. ಇದು ದೊಡ್ಡದೊಂದು ಅನ್ಯಾಯ ಅಂತ ನಾನು ಹೇಳಿದೆ. ಅವರು ಇಂಥ ಗಾಯಕಿ ಅಲ್ಲ ನಮ್ಮ ಜಾನಕಮ್ಮ ಅವರು ಎಷ್ಟು ಕಲಾವಿದರಿಗೆ ಹಾಡಿದ್ದಾರೆ ಅಂದರೆ. ಮೈಸೂರು ಇರೋದು ಅಮೇರಿಕಾದಲ್ಲೆಲ್ಲ ಅಲ್ವಾ, ಖಂಡಿತವಾಗಿ ಅವರು ಬರಲೇಬೇಕಾಗಿತ್ತು. ಇಲ್ಲಿ ನಾನು ಯಾರ ಹೆಸರು ಕೂಡ ಹೇಳ್ತಾ ಇಲ್ಲ. ಕೆಲವರಲ್ಲಿ ಟಿ ವಿ ಮಾಧ್ಯಮದವರು ಕೇಳಿದರು, ಇತ್ತೀಚೆಗೆ ನೀವು ಜಾನಕಮ್ಮನ ಯಾವಾಗ ನೋಡಿ. ನಾನು 2 ವರ್ಷ ಆಯಿತು, ಮೊನ್ನೆ ಹೋಗಬೇಕು ಅಂತ ತಿಳ್ಕೊಂಡೆ, ನನಗೆ ಹೋಗಲಿಕ್ಕೆ ಆಗಿಲ್ಲ. ಅದೊಂದು ಸುಳ್ಳು ಬಿಟ್ಟರು. ಇನ್ನೊಬ್ಬರು ಅವರಿಗೋಸ್ಕರ ಬೇಕಾದಷ್ಟು ಹಾಡಿದ್ದಾರೆ. ನಾನು ಜಾನಕಮ್ಮನ ಇದುವರೆಗೆ ನೋಡಲಿಲ್ಲ, ನನಗೆ ಅದೃಷ್ಟ ಇಲ್ಲ, ಅದನ್ನು ನೋಡೋ ಮನಸ್ಸಾಗಿಲ್ಲ ಅಂತ ಹೇಳಿ. ಎಂಥ ಜಾನಕಮ್ಮ ಅವರು ಎಷ್ಟು ಸರಳವಾಗಿದ್ದಾರೆ ಅಂದರೆ, ಯಾರಾದರೂ ಮನಸ್ಸು ಇಟ್ಟು ನೋಡಬೇಕಂದ್ರೆ ಖಂಡಿತ ಅವರನ್ನು ಸುಲಭವಾಗಿ ಸಾಧ್ಯ ಆಗ್ತಾಯಿತ್ತು. ಬೇರೆ ಕೆಲವು ಕಲಾವಿದರನ್ನೆಲ್ಲ ನೋಡಲಿಕ್ಕಾಗಲ್ಲ, ಇವರನ್ನೆಲ್ಲ ನೋಡೋದು ಬಹಳ ಸುಲಭ ಇತ್ತು. ಆದರೆ ಅವರಿಗೆ ಅದರ ನೆನಪೇ ಆಗಿಲ್ಲ ಅಂತ
ನಾನು ಹೇಳೋದು. ಅದು ಅಲ್ಲದೆ ಇವರ ಮಗನ ವಿಯೋಗ ಈಗ ನಮ್ಮ ಭಾರತದಾದ್ಯಂತ ಗೊತ್ತಿತ್ತು. ಎಷ್ಟು ಜನ ಇವರನ್ನು ನೋಡಲಿಕ್ಕೆ ಹೋಗಿದ್ದಾರೆ ನಮ್ಮ ಕಲಾವಿದರು. ನಾನಿಲ್ಲಿ ಕನ್ನಡ, ಮಲಯಾಳಂ, ತೆಲುಗು, ತಮಿಳು ಅಂತ ಹೇಳ್ತಾ ಇಲ್ಲ. ಒಂದಷ್ಟು ಗಾಯಕಿಯರು ಇವರನ್ನು ನೋಡಿ ಮಾತಾಡಿಸ್ಕೊಂಡು ಬಂದಿದ್ದಾರೆ. ಆದರೆ ಹೆಚ್ಚಿನವರು ಖಂಡಿತ ಹೋಗಿಲ್ಲ. ಹಾಗಾಗಿ ಇವರಿಗೆ ನವೀನ ಅನ್ನೊಂದಷ್ಟು ಸಂಗಡಿಗರೇ ಇವರ ಒಂದು ಎಡಗೈ ಬಲಗೈ ಬಲ ಆಗಿತ್ತು. ಅವರಿಗೆ ಈ ಒಂದು ಹೊಸ ಗಾಯಕಿಯರಿದ್ದಾರಲ್ವ, ಅದು ಎಲ್ಲರೂ ಅವರನ್ನು ನೋಡಲಿಕ್ಕೆ ಹೋಗಿಲ್ಲ ಅನ್ನೋದು ಅಕ್ಷರಕ್ಷ ಸತ್ಯ. ಅದಕ್ಕಾಗಿ ನಾವೀಗ ಇಲ್ಲಿ ಯಾರ ಹೆಸರನ್ನು ಕೂಡ ಹೇಳೋದಿಲ್ಲ. ನಮ್ಮ ಜಾನಕಮ್ಮನ ಒಂದು ಹೆಸರು ಕೂಡ ಹೇಳಲಿಕ್ಕೆ, ಒಂದು ಹೆಸರಿನ ಒಂದು ಅಕ್ಷರ ಕೂಡ ಹೇಳುವಷ್ಟು ಯೋಗ್ಯತೆ ನಮಗೆ ಇಲ್ಲ. ಆದ್ರೂ ನೋಡಿ, ನಾವು ಆರಾಧಿಸುವ ಒಂದು ದೇವರಲ್ವ. 48,000 ಒಂದು ಹಾಡು ಹಾಡಿದರೆ, ಅಯ್ಯೋ ಅವರು ಒಂದು ಹಾಡು ಹಾಡಿದರು, 2 ಹಾಡು ಹಾಡಿದರು. ಇವತ್ತು 48,000 ಬರೇ ಹಾಡುಗಳನ್ನು ಹಾಡಿ ಸ್ಟೇಜ್ ಕಾರ್ಯಕ್ರಮ, ಭಕ್ತಿಗೀತೆ, ಭಾವಗೀತೆ, ಸುಗಮಗೀತೆ ಅದೆಲ್ಲ ಬೇರೆಯೇ ಇದೆ. ಅಂಥ ಒಂದು ಅದ್ಭುತ ಸಾಧಕಿಯನ್ನು ನಾವು ಇನ್ನಷ್ಟು ಕಲಾವಿದರು ಬರಬೇಕಾಗಿತ್ತು. ಯಾಕಂದರೆ ಮೈಸೂರು ಯಾರು ಮನಸ್ಸು ಮಾಡಿದರೆ, ಮೈಸೂರು ಅತೀ ದೂರ ಇರುವ ಜಾಗ ಅಲ್ಲ. ಒಂದಷ್ಟು ಸಿನಿಮಾ ನಟಿಯರು ಬಂದಿಲ್ಲ. ಅದು ಇನ್ನೊಂದು ಬಹಳ ಬೇಸರದ ವಿಷಯ. ಆದರೆ ಅದು ಜಾನಕಮ್ಮನಿಗೆ ಅದು ಯಾವುದು ಬೇಕಾಗಿಲ್ಲ. ಅವರು ಪ್ರಶಸ್ತಿನೇ ನಿರಾಕರಿಸಿದ ಒಂದು ಅದ್ಭುತ ಗಾಯಕಿ. ಅವರಿಗೆ ಅದರ ಒಂದು ಬಂದರು ಬರದಿದ್ದರು ಆದರೆ ಈಗ ನೋಡಿ, ಒಂದು ಯುವ ಗಾಯಕರು ಅವರೆಲ್ಲ ಯಾವ ಮಟ್ಟಿಗೆ ನಮ್ಮ ಜಾನಕಮ್ಮನ ಸಂಪರ್ಕದಲ್ಲಿ ಇರಬೇಕಾಗಿತ್ತಲ್ವ. ಈಗ ಹೋದ ಮೇಲೆ ಟಿ ವಿಯಲ್ಲಿ ಕೂತು ಮಾತಾಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಅವರ ಮಗನ ವಿಯೋಗ ಆದಮೇಲೆ ಇವರೆಲ್ಲ ಏನು ಮಾಡ್ತಾಯಿದ್ರು. ಒಂದಷ್ಟು ಜನ ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಹಾಗಾಗಿ ನಾನೀಗ ಜಾನಕಮ್ಮನ ಬಗ್ಗೆ ಹೇಳಬೇಕಂದ್ರೆ, ನಾನು ಮೊದಲಿಂದಲೂ ಚಿಕ್ಕ ವಯಸ್ಸಿನಲ್ಲೂ ಜಾನಕಮ್ಮನ ಹಾಡುಗಳನ್ನು ಕೇಳ್ತಾ ಬಂದಿದ್ದೀನಿ, ಇವತ್ತೂ ಕೇಳ್ತಾ ಇದ್ದೇನೆ. ಒಂದೊಂದು ಸಲ ನಮಗೆ ಕಣ್ಣೀರು ಬರುತ್ತೆ. ಆದರೆ ಮತ್ತೆ ನಾವು ತಿಳ್ಕೊಳ್ತೀವಿ 88 ವಯಸ್ಸು, ಇನ್ನು ಅವರು ಕಷ್ಟಪಡಬಾರ್ದು. ಕಷ್ಟಪಟ್ಟರೆ ಮತ್ತೆ ಆ ಸಾವಿಗೆ ತೀರಾ ಒಂದು ಬೆಲೆ ಇಲ್ಲದಾಗುತ್ತಲ್ವ. ಒಂದು ಒಳ್ಳೆಯ ಸಮಯದಲ್ಲಿ ದಿಢೀರನೆ ಎದ್ದು ಹೋಗಿದ್ದಾರೆ ನೋಡಿ. ಅವರು ಮಾಡಿದ ಪುಣ್ಯದಿಂದಲೋ ಅವರಿಗೆ ಮಗನ ಒಂದು ನೋವಿದೆ ಅಲ್ಲೋ, ಅವರಿಗೆ ಬಹಳ ಅದನ್ನು ಅರಗಿಸ್ಕೊಳ್ಳೋದು ಬಹಳ ಕಷ್ಟ ಆಗಿತ್ತು. ನವೀನನವರು ಬಹಳ ಪುಣ್ಯವಂತರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ನವೀನು ಎಷ್ಟು ದೊಡ್ಡ ಪುಣ್ಯವಂತಲ್ಲ. ನಮ್ಮ ಜಾನಕಮ್ಮನ ಸೇವೆ ಮಾಡೋದು ಕೂಡ ಅಷ್ಟು ಸುಲಭ ಸಾಧ್ಯ ಅಲ್ಲ. ಅಂದರೆ ಆ ಜಾನಕಮ್ಮನ ನಂಬಿಕೆಗೆ ಅವರು ಪಾತ್ರರಾಗಿದ್ದರು. ಅದೆಲ್ಲ ಬಹಳ ಒಂದು ಸಂತೋಷದ ವಿಷಯ. ಅದಲ್ಲದೆ ಅವರ ಎಲ್ಲ ಕಾರ್ಯಗಳಲ್ಲೂ ಮೊನ್ನೆ ಅವರೇ ಭಾಗಿಯಾಗಿದ್ದರು. ಅದು ನಿಸ್ವಾರ್ಥ ಸೇವೆಗೆ ಸಂದ ಒಂದು ದೊಡ್ಡ ಗೌರವ. ಸಾರ್ವಜನಿಕ ವಲಯದಲ್ಲಿ ಕೂಡ ಅವರಿಗೆ ಒಳ್ಳೆಯ ಒಂದು ಗೌರವ ಕೂಡ ಇದೆ ನವೀನಿಗೆ. ಯಾಕಂದರೆ ಜಾನಕಮ್ಮ ಒಬ್ಬರನ್ನಾಗೆ ನಂಬಿ ತಮ್ಮ ಬಳಿ ಇಟ್ಕೊಳ್ಬೇಕು, ಮಗನಾಗೆ ನೋಡಬೇಕಂದ್ರೆ ಅವರು ಎಷ್ಟು ದೊಡ್ಡ ನಂಬಿಕಸ್ಥರಾಗಿರಬೇಕಲ್ವ. ಅವರಿಗೆ ಮಗನ ಹಾಗೆ ಇದ್ದರು ನವೀನವರು. ಆದರೆ ಮೊನ್ನೆ ಅವರ ಮಗನ ಕುಟುಂಬ ಎಲ್ಲ ಬಂದಿದ್ದರು. ಆದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆ ಕುಟುಂಬದಲ್ಲಿ ಏನೋ ಕಲಹ ಇದೆ ಅಂತ. ಅದರ ಬಗ್ಗೆ ನಾವು ಮಾತಾಡಬಾರ್ದು. ಯಾಕೆಂದರೆ ನಮ್ಮ ಜಾನಕಮ್ಮನಿಗೆ ಎಲ್ಲೊಂದು ಗೌರವಕ್ಕೆ ಧಕ್ಕೆ ಬರಬಾರ್ದಲ್ವ. ಅವರ ಒಂದೊಂದು ಹಾಡುಗಳು, ಅದರ ಶಬ್ದದ ಒಂದೊಂದು ಅಕ್ಷರಗಳು ನಮಗೆ ದೇವರಿದ್ದಾಗೆ. ಇನ್ನಷ್ಟು ನಾವು ಬದುಕಿರುವ ತನಕ ಹಾಡುಗಳನ್ನೆಲ್ಲವನ್ನು ಕೇಳ್ತಾ ಇರ್ತೀವಿ, ಗುಣಗುಡ್ತಾ ಇರ್ತೀವಿ. ಯಾವಾಗ ನಮಗೆ ಬೇಕು ಅಂದರೆ ಬರೋದು ಹೆಚ್ಚಾಗಿ ನಮ್ಮ SPB, ಡಾಕ್ಟರ್ ರಾಜ್ಕುಮಾರ್, ಜಾನಕಮ್ಮ, ಸುಶೀಲಮ್ಮ, ವಾಣಿಯಮ್ಮ ಇಂಥವರ ಹಾಡುಗಳಲ್ವ. ಹಾಗಾಗಿ ಅದನ್ನು ನಾವು ಮರೆಯೋದು ಬಿಡಿ. ಅದೇ ನೆನಪಲ್ಲಿರುವಾಗ ಬೇರೆ ಮರೆಯುವ ಪ್ರಶ್ನೆ ಎಲ್ಲಿಂದ ಬಂತು? ಇಡೀ ನಮ್ಮ ದೇಶನೇ ಒಂದು ನೆನಪಿಡುವಂಥ ಒಂದಷ್ಟು ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ. ಒಂದಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಎಲ್ಲ ಭಾಷೆಯಲ್ಲಿ ಹಾಡಿದ್ದಾರೆ. ಹೆಚ್ಚಾಗಿ ಹಾಡಿರೋದವರು ದಕ್ಷಿಣ ಭಾರತದ ಭಾಷೆಗಳಲ್ಲಿ, ಅದರಲ್ಲೂ ಕನ್ನಡ, ಮಲಯಾಳಂ, ತಮಿಳು, ತೆಲುಗು ಈ ಭಾಷೆಯಲ್ಲೆಲ್ಲ ತುಂಬ ಹಾಡುಗಳನ್ನು ಹಾಡಿದ್ದಾರೆ. ಎಲ್ಲರ ಮನದಾಳದಲ್ಲಿ ಇದ್ದಾರೆ. ಆದರೆ ಕೆಲವು TV ಮಾಧ್ಯಮಗಳಿಗೆ, ಸಂಗೀತ ಮಾಧ್ಯಮಗಳು ಮತ್ತೆ ಅದನ್ನು ಅದರ ಬಗ್ಗೆ ಏನಾದರೂ ಟಾಪಿಕ್ ಇಡಬೇಕಾಗಿತ್ತು. ಯಾವುದು ಇಟ್ಟಿಲ್ಲ. ಅದು ಯಾಕೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವರ ಹಾಡುಗಳನ್ನೆಲ್ಲ ಬಳಸ್ಕೊಂಡಲ್ವ ಹೆಚ್ಚಿನ ಮ್ಯೂಸಿಕ್ ಚಾನೆಲೆಲ್ಲ ಶುರು ಕೂಡ ಆಗಿದ್ದು. ಹಾಗಾಗಿ ನಮ್ಮಂಥವರ ಹೃದಯದಲ್ಲಿ ನಮ್ಮ ಜಾನಕಮ್ಮ ಯಾವಾಗಲೂ ಇರ್ತಾರೆ. ಯಾವತ್ತೂ ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಇವತ್ತಿನ ವಿಡಿಯೋ ಇದಾಗಿತ್ತು. ನೀವು ಕೂಡ ಅಷ್ಟೇ ಜಾನಕಮ್ಮನ ಹೆಚ್ಚು ಹಾಡುಗಳನ್ನು ಕೇಳಿ. ಅವರು ಬಹಳ ಸರಳ ಜೀವನ ನಡೆಸಿದವರು. ಎಲ್ಲ ಹೊಸ ಗಾಯಕರಿಗೆ ಮಾದರಿ. ಎಂದು ಅಹಂಪಟ್ಟವರಲ್ಲ.
ಅವ್ರು ಎಲ್ಲಿರಬೇಕಾಗಿತ್ತು 48,000 ಹಾಡಂದ್ರೆ ಒಂದೊಂದು ಸಲ ನಿಜಾನ ಅಂತ ಅನ್ನಿಸ್ಬಿಡೋಷ್ಟು ನಮಗೆ ಅನಿಸುತ್ತೆ. ಹಾಗೆ ಎಲ್ರಿಗೂ ಟಾಟಾ ಬಾಯ್.